श्रीगुरुभ्यो नमः। श्रीपरमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च। पूर्णप्रज्ञस्रुतियस्तु भगवत्कार्यसाधकः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयाळवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಶ್ರೀಗುರುಭ್ಯೋ ನಮಃ. ಪರಮ ಪವಿತ್ರವಾದ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಪರಮಾತ್ಮನ ಕಥೆಯನ್ನ ವಿಶೇಷವಾಗಿ ಕೇಳಬೇಕು ಅಂತ ಇದೆ. ಈ ಭಾಗವತಕ್ಕೆ ಭವೌಷಧ ಅಂತ ಒಂದು ಹೆಸರು ಇದೆ. ವಿಶೇಷವಾಗಿ ಕೃಷ್ಣನ ಕಥೆಯನ್ನ ನಿರೂಪಣೆ ಮಾಡಿದ್ದಾರೆ. ಭಾಗವತ ಮುಖ್ಯ ಪ್ರತಿಪಾದ್ಯ ಅಂದ್ರೆ ಶ್ರೀಕೃಷ್ಣನೇ. ಅಂತ ಶ್ರೀಕೃಷ್ಣನ ಅವತಾರ ಆದದ್ದು ಈಗಿನ್ನು ಗೋಕುಲಾಷ್ಟಮಿ ಕೃಷ್ಣ ಜಯಂತಿ ಮುಗಿಸಿ ಬಂದಿರೋದು. ಅಂತಹ ಕೃಷ್ಣನ ಅವತಾರ ಆದ ಈ ಶ್ರಾವಣ ಮಾಸದಲ್ಲಿ ಕೃಷ್ಣನ ಕೊಂಡಾಡುವ ಈ ಭಾಗವತ ಕಥೆಯನ್ನ ಶ್ರವಣ ಮಾಡೋದು ನಮ್ಮ ದೊಡ್ಡ ಒಂದು ಸೌಭಾಗ್ಯ ಇದೆ. ನಮ್ಮ ದೊಡ್ಡ ಸೌಭಾಗ್ಯ ಇದೆ. ಈ ಒಂದು ಸಂಚಿಕೆಯಲ್ಲಿ ಪರಮಾತ್ಮನ ಕಥೆಗಳನ್ನ ಕೇಳೋಣ. ಈ ಭಾಗವತ ವಿಶೇಷವಾಗಿ ಕಲಿಯುಗದ ಜನರಿಗೆ ವೇದವ್ಯಾಸರು ರಚನೆ ಮಾಡಿತ್ತು. ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ, ಮಹಾಭಾರತ, 17 ಪುರಾಣಗಳನ್ನ ರಚನೆ ಮಾಡಿದಾಗಲೂ ಕೂಡ ಇಲ್ಲೇ ಮುಂದೆ ಬರುತ್ತದೆ. ವೇದವ್ಯಾಸರಿಗೆ ಸಮಾಧಾನ ಆಗಲಿಲ್ಲ. ಇನ್ನೂ ಕಲಿಯುಗದಲ್ಲಿ ಇರುವ ಮನುಷ್ಯರಿಗೆ ಏನಾರು ಒಂದು ಕೊಡಬೇಕು, ಅವರ ಉದ್ಧಾರಕ್ಕೆ ಒಂದು ಮಾಡಬೇಕು ಹಾಗೆ ಅಂತ ಅವರಿಗೆ ಅನಿಸ್ತಾ ಇದೆ. ಆ ಸಂದರ್ಭದಲ್ಲಿ ನಾರದರು ಬಂದು ಪ್ರಾರ್ಥನೆ ಮಾಡ್ಕೋತಾರೆ. ಪರಮಾತ್ಮನ ಕಥೆಗಳನ್ನೇ ವರ್ಣನೆ ಮಾಡತಕ್ಕ ಒಂದು ಗ್ರಂಥವನ್ನ ನೀವು ರಚನೆ ಮಾಡಬೇಕು ಹಾಗೆ ಅಂತ. ಅದಕ್ಕಾಗಿ ಹೊರಟಿರುವ ಗ್ರಂಥನೇ ಶ್ರೀಮದ್ ಭಾಗವತ. ಅದರಿಂದ ಇದು ಎಲ್ಲರೂ ಕೇಳಬೇಕು. ಕಲಿಯುಗದಲ್ಲಿ ಇರತಕ್ಕ ಪ್ರತಿಯೊಬ್ಬ ಮಾನವ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಕೇಳಬೇಕಾದ ಒಂದು ವಿಶಿಷ್ಟವಾದ ಒಂದು ಗ್ರಂಥ. ಅದು ಪರಮಾತ್ಮನ ಮಹಿಮೆಯನ್ನ ಹೇಳತಕ್ಕ ಗ್ರಂಥ. ಅದು ಶ್ರೀಮದ್ ಭಾಗವತ ಹಾಗೆ. ಮೊದಲನೇ ಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪರಮಾತ್ಮನನ್ನ ಧ್ಯಾನ ಮಾಡೋಣ ಅಂತ ಹೇಳ್ತಾರೆ. ಸತ್ಯಂ ಪರಂ ಧೀಮಹಿ. ದೋಷರಹಿತನಾದ ಸರ್ವೋತ್ತಮನಾದ ಆ ಪರಮಾತ್ಮನನ್ನ ಧ್ಯಾನ ಮಾಡೋಣ ಹಾಗೆ ಅಂತ. ಎಂಥ ಪರಮಾತ್ಮ? ಉಳಿದದ್ದೆಲ್ಲ ಅಡ್ಜೆಕ್ಟಿವ್, ವಿಶೇಷಣವಾಗಿ ಬರುತ್ತದೆ. ಜನ್ಮಾದ್ಯಸ್ಯ ಯತಃ. ಯಾವ ಪರಮಾತ್ಮನಿಂದಲೇ ಈ ಜಗತ್ತು
ಸೃಷ್ಟಿಯಾದಿಗಳನ್ನ ಪಡೆಯುತ್ತದೋ ಅವನು. ಈ ಜಗತ್ತಿಗೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದೆಲ್ಲವನ್ನೂ ಕೊಡುವವ ಪರಮಾತ್ಮನೇ. ಅದಕ್ಕೆ ಆ ಪರಮಾತ್ಮನ ತಿಳುವಳಿಕೆ ನಮ್ಮಲ್ಲಿ ಇದ್ರೆ ಮಾತ್ರ ಕೊನೆಯಲ್ಲಿ ಹೇಳಿದರು ನೋಡಿ, ಬಂಧ ಮೋಕ್ಷ, ಇದು ನಮಗೆ ಮೋಕ್ಷ, ವಿಶೇಷವಾಗಿ ಮೋಕ್ಷ ನಮಗೆ ಆಗುತ್ತದೆ ಹಾಗೆ ಅಂತ. ಅದರಿಂದ ನಮ್ಮನ್ನ ಬಂಧನದಲ್ಲಿ, ಈ ಹುಟ್ಟು ಸಾವು ಎನ್ನತಕ್ಕ ಈ ಬಂಧನದಲ್ಲಿ ಇಟ್ಟವನು ಯಾರೋ ಅವನೇ ನಮ್ಮನ್ನು ಮೋಕ್ಷವನ್ನು ಕೂಡ ಕೊಡುತ್ತಾನೆ. ಈ ಬಂಧನ, ಹುಟ್ಟು ಸಾವು ಎನ್ನುವ ಚಕ್ರದಿಂದ ಬಿಡುಗಡೆಯನ್ನು ಕೂಡ ಮಾಡತಕ್ಕವ ಅವನೇ ಹಾಗೆ ಅಂತ. ಅದರಿಂದ ಅವನ ವಿಚಾರವನ್ನ ನಾವು ಸರಿಯಾಗಿ ತಿಳಿದು ಅವನನ್ನ ಧ್ಯಾನ ಮಾಡಬೇಕು ಅಂತ ಒಟ್ಟ ಅಭಿಪ್ರಾಯ. ಅಂತಹ ಪರಮಾತ್ಮ ಅಭಿಜ್ಞ, ಎಲ್ಲವನ್ನು ಕೂಡ ತಿಳಿದವನಾಗಿದ್ದಾನೆ. ಸ್ವರಾಟ್, ಸ್ವತಂತ್ರನಾಗಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಆದಿಕವಿಗಳು ಆದ ಆ ಬ್ರಹ್ಮದೇವರಿಗೆ ಸ್ನೇಹದಿಂದ, ಅಂತ ಸ್ನೇಹದಿಂದ ತೇನೇ ವೇದಾದಿಗಳನ್ನೆಲ್ಲ ಉಪದೇಶ ಮಾಡಿದವ. ಅಂತಹ ಪರಮಾತ್ಮನಿಗೆ ಧ್ಯಾನ ಮಾಡೋಣ, ಪರಮಾತ್ಮನ ಕುರಿತಾದ ವಿಚಾರವನ್ನ ಧ್ಯಾನ ಮಾಡೋಣ, ಚಿಂತನೆ ಮಾಡೋಣ ಅಂತ. ಮುಖ್ಯಂತಿಯಂ ಸೂರಯ, ಈ ಪರಮಾತ್ಮನ ವಿಷಯದಲ್ಲಿ ದೇವತೆಗಳು ಕೂಡ ಮೋಹವನ್ನು ಕೊಳ್ತಾರೆ. ಪರಮಾತ್ಮನ ವಿಷಯ, ಅವನ ಬಂಧನ ಶಕ್ತಿ, ಅವನ ಮೋಹಕ ಶಕ್ತಿ, ಅದು ದೇವತೆಗಳಿಗೂ ಕೂಡ ಅರ್ಥ ಆಗೋದಿಲ್ಲ. ಅಂತಹ ಮಹನೀಯ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ದೇವರ ಮೋಹಕ ಶಕ್ತಿ ಎಷ್ಟಿದೆ ಎಂಬುದನ್ನ ನಾವು ರುದ್ರದೇವರ ಚರಿತ್ರೆಯಲ್ಲಿ ನೋಡಬಹುದು. ಪರಮಾತ್ಮ ಮೋಹಿನಿ ರೂಪವನ್ನ ತಾಳಿ ಬರ್ತಾನೆ, ಪಕ್ಕದಲ್ಲೇ ಪಾರ್ವತಿ ಇದ್ದಾರೆ. ಆದರೂ ಕೂಡ ಪಾರ್ವತಿ ದೇವಿಯನ್ನು ನೋಡ್ತಾ ಇರುವಾಗಲೇ ಆ ಮೋಹಿನಿಯಿಂದ ಓಡಿ ಹೋಗ್ತಾರೆ ರುದ್ರದೇವರು. ಅಂತಹ ಮೋಹಕ ಶಕ್ತಿ ಪರಮಾತ್ಮನದ್ದು ಅಂತ. ಮುಖ್ಯಂತಿಯಂ ಸೂರಯ, ಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗ್ತಾರೆ ಆ ಪರಮಾತ್ಮನ ವಿಷಯದಲ್ಲಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ, ಮೂರು ವಿಧವಾದ ಸೃಷ್ಟಿಯನ್ನ ಪರಮಾತ್ಮ ಮಾಡ್ತಾನೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ತೇಜಸ್ಸು, ವಾರಿ, ಮೃತ್ ಹಾಗೆ ಅಂತ. ತೇಜಸ್ಸಿನ ಸೃಷ್ಟಿ ಅಂದ್ರೆ ಏನರ್ಥ? ಒಂದು ದೀಪದಿಂದ ಮತ್ತೊಂದು ದೀಪವನ್ನ ಹಚ್ಚುವುದು. ಮನೆಯಲ್ಲಿ ಒಂದು ದೀಪಸ್ತಂಭ ಹಚ್ಚಿರ್ತೀವಿ, ಅದರಿಂದ ಇನ್ನು ಅನೇಕ ದೀಪಗಳನ್ನು ಹಚ್ತೀವಿ ನೋಡಿ, ಒಂದೇ ತರ ಇರ್ತದೆ. ಅದೇ ರೀತಿಯಾಗಿ ಪರಮಾತ್ಮ ಒಂದು ಸೃಷ್ಟಿಯನ್ನು ಮಾಡ್ತಾನೆ. ಯಾರ ಸೃಷ್ಟಿ? ತನ್ನದೇ ಆದ ಸೃಷ್ಟಿ. ಮತ್ಸ್ಯ, ಕೂರ್ಮ, ವರಾಹ, ಅವತಾರ, ಮೂಲ ರೂಪ ಒಂದಿದೆ, ನಾರಾಯಣ ರೂಪ. ಅಲ್ಲಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಆ ವಾಸುದೇವನಿಂದ ಇನ್ನು ಮತ್ಸ್ಯಕೂರ್ಮಾದಿ ಅನೇಕ ರೂಪಗಳು. ಇದೆಲ್ಲ ಹೇಗೆ? ಒಂದು ದೀಪದಿಂದ ಮತ್ತೊಂದು ದೀಪವನ್ನ ಹಚ್ಚಿದಂತೆ ಅಂತ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾನೆ. ಅಂದ್ರೆ ಏನರ್ಥ? ತನ್ನನ್ನೇ ತಾನು ಅಭಿವ್ಯಕ್ತ ಆಗುವಂತೆ ಮಾಡಿಕೊಳ್ತಾನೆ. ಜಗತ್ತಿನ ಸಂಹಾರಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ಪರಮಾತ್ಮ ಹಾಗೆಯಾಗಿ ಅನೇಕ ರೂಪಗಳನ್ನ ತಾಳ್ತಾನೆ. ಈ ರೀತಿಯಾಗಿ ತೇಜಸ್ಸಿನ ಸೃಷ್ಟಿ ಅಂದ್ರೆ ದೀಪದ ಸೃಷ್ಟಿ, ಅಂದ್ರೆ ತನ್ನ ರೂಪಗಳ ಸೃಷ್ಟಿ ಅಂತ ಅರ್ಥ. ಇನ್ನೊಂದು ವಾರಿ, ನೀರಿನ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನೀರಿನ ಉದಾಹರಣೆ ಅಂದ್ರೆ ಏನು? ನೀರಿನ ಮುಂದೆ ನಾವು ನಿಂತರೆ ನೀರಿನಲ್ಲಿ ಪ್ರತಿಬಿಂಬ ಮೂಡುತ್ತದೆ ನೋಡಿ, ನೀರಿನಲ್ಲಿ ಪ್ರತಿಬಿಂಬ ಕಾಣಿಸ್ತದೆ. ಅದೇ ರೀತಿಯಾಗಿ ಜೀವರ ಸೃಷ್ಟಿ. ಜೀವ ಅಂದ್ರೆ ಏನು? ಪರಮಾತ್ಮ ಬಿಂಬನಾಗಿ ಕನ್ನಡಿ ಮುಂದೆ ನಾವು ನಿಂತಾಗ, ನೀರಿನ ಮುಂದೆ ನಿಂತಾಗ ನಾವು ಬಿಂಬರಾಗಿ ಇರ್ತೀವಿ. ಆ ನೀರಿನಲ್ಲಿ ಕಾಣತಕ್ಕ ಆ ಮೂರ್ತಿ, ಅದನ್ನ ಪ್ರತಿಬಿಂಬ ಅಂತ ಕರಿತೀವಿ. ಅದೇ ರೀತಿಯಾಗಿ ಪರಮಾತ್ಮ ಅದು ಸದೃಶವಾಗಿ ಇರ್ತದೆ ನೋಡಿ. ಮೂಲ ರೂಪ ಹೇಗಿರುತ್ತದೋ ತತ್ ಸದೃಶವಾಗಿ, ಸೇಮ್ ಇಲ್ಲ, ವ್ಯತ್ಯಾಸಗಳು ಸ್ವಲ್ಪ ಇರುತ್ತವೆ ನೋಡಿ. ನೀರಿನಲ್ಲಿ ಇರುವ ಬಿಂಬ ಅಲುಗಾಡ್ತಾ ಇರುತ್ತದೆ, ಗಾಳಿ ಬೀಸಿದಾಗ ಅಲುಗಾಡುತ್ತದೆ, ಆದ್ರೆ ಬಿಂಬ ಅಲುಗಾಡೋದಿಲ್ಲ. ಅದೇ ರೀತಿಯಾಗಿ ವ್ಯತ್ಯಾಸಗಳು ಇರುತ್ತದೆ, ಆದರೆ ಸಿಮಿಲಾರಿಟಿನೂ ಇರುತ್ತದೆ. ಅದೇ ರೀತಿಯಾಗಿ ಪರಮಾತ್ಮ ಮತ್ತು ಜೀವ ಅವರಿಬ್ಬರಲ್ಲಿ ಸಿಮಿಲಾರಿಟಿ ಇದೆ. ಪರಮಾತ್ಮ ಬಿಂಬನಾಗಿ ಒಳಗೆ ಇದ್ದು, ಸ್ವರೂಪ ದೇಹದಲ್ಲಿ ಇದ್ದು ಎಲ್ಲರನ್ನು ಕೂಡ ಪ್ರೇರಣೆ ಮಾಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ, ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ.
ಎಲ್ಲವನ್ನು ಪರಮಾತ್ಮ ಒಳಗಿದ್ದು ಮಾಡ್ತಾನೆ. ಕರೆಂಟ್ ಇದ್ದಾಗಿ ಅವನಿರೋದೇ ಗೊತ್ತಾಗೋದಿಲ್ಲ, ಆದರೆ ಕೆಲಸ ಮಾತ್ರ ಆಗ್ತಾ ಇರ್ತದೆ. ಈ ರೀತಿಯಾಗಿ ಪರಮಾತ್ಮ ನೀರಿನ ಸೃಷ್ಟಿಯನ್ನು ಕೂಡ ಮಾಡ್ತಾನೆ. ಅಂದ್ರೆ ಏನರ್ಥ? ಜೀವರ ಸೃಷ್ಟಿ ಬ್ರಹ್ಮದೇವರಿಂದ ಶುರು ಮಾಡಿ ತೃಣ ಪರ್ಯಂತ ಸಮಸ್ತ ಜೀವರಾಶಿಗಳಿಗೂ ಕೂಡ ಶರೀರವನ್ನು ಕೊಟ್ಟು ಅದರ ರಕ್ಷಣೆಯನ್ನು ಮಾಡ್ತಾನೆ. ಅದಕ್ಕೆ ಕೊಟ್ಟ ಉದಾಹರಣೆ ನೀರು. ಹಾಗೆ ನೀರಿನಲ್ಲಿ ಪ್ರತಿಬಿಂಬ ಕಾಣುವಂತೆ ಜೀವರ ಸೃಷ್ಟಿಯನ್ನು ಮಾಡ್ತಾನೆ. ಇನ್ನು ಮೃತ್ ಅಂದ್ರೆ ಮಣ್ಣಿನ ಪದಾರ್ಥಗಳು, ಜಡ ಪದಾರ್ಥಗಳು ಅಂತ ಅರ್ಥ. ಹೇಗೆ ಒಂದು ಕುಲಾಲ, ಮಡಿಕೆ, ಪಾಟ್ ಮಾಡ್ತಾನೆ, ಅದೇ ರೀತಿಯಾಗಿ ಪರಮಾತ್ಮ ಜಡ ಪದಾರ್ಥಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಈ ರೀತಿಯಾಗಿ 3 ವಿಧವಾದ ಸೃಷ್ಟಿ. ಒಂದು ತನ್ನದೇ ಆದ ಪರಮಾತ್ಮನ ರೂಪಗಳ ಸೃಷ್ಟಿ, ಮತ್ತೊಂದು ಜೀವರ ಸೃಷ್ಟಿ, ಮತ್ತೊಂದು ಜಡಗಳ ಸೃಷ್ಟಿ. ಇದನ್ನ ಮಾಡಿದರೂ ಕೂಡ ಪರಮಾತ್ಮ ಅವನಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ, ವ್ಯರ್ಥವೇ. ಪರಮಾತ್ಮನಿಗೆ ಇದರಿಂದ ಯಾವ ಲಾಭವೂ ಇಲ್ಲ. ಮತ್ತೆ ಯಾರಿಗೆ ಲಾಭ ಈ ಸೃಷ್ಟಿಯಾದಿಗಳಿಂದ? ಜೀವರಿಗೆ ಲಾಭ. ಬ್ರಹ್ಮಾದಿಗಳಿಂದ ಶುರು ಮಾಡಿ ಸಮಸ್ತ ಜೀವರಾಶಿಗಳಿಗೂ ಕೂಡ ಪರಮಾತ್ಮನ ಸೃಷ್ಟಿಯಿಂದ ಲಾಭ ಇದೆ. ಏನ್ ಲಾಭ ಇದೆ? ಮೋಕ್ಷ ಎನ್ನತಕ್ಕ ಲಾಭ. ಹುಟ್ಟು ಸಾವು, ಅಜ್ಞಾನದ ಒಂದು ಆವರಣ, ಅಜ್ಞಾನದಿಂದ ತೊಂದರೆಗೆ ಒಳಗಾಗಿದ್ದಾನೆ ಜೀವ. ಅನಾದಿ ಕಾಲದಿಂದ ಜೀವನಿಗೆ ಅಜ್ಞಾನದ ಆವರಣ ಇದೆ. ಆ ಆವರಣ ಕಳೆದು ಹೋಗಬೇಕು ಅಂದ್ರೆ ಅದು ಪರಮಾತ್ಮನ ಅನುಗ್ರಹದಿಂದ ಆಗೋದು. ಅದರಿಂದ ಪರಮಾತ್ಮನ ಜ್ಞಾನ, ಪರಮಾತ್ಮನ ಧ್ಯಾನ, ಪರಮಾತ್ಮನಲ್ಲಿ ಭಕ್ತಿ, ಇದನ್ನೆಲ್ಲ ಮಾಡಬೇಕು ಅಂತ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕ. ಧಾಮ್ನಾ ಸ್ವೇನ ಎಲ್ಲ ಕಡೆ ಹಚ್ಕೋಬಹುದು ಇದನ್ನು. ತನ್ನ ಸ್ವಂತ ಸಾಮರ್ಥ್ಯದಿಂದಲೇ ಪರಮಾತ್ಮ ಜನ್ಮಾದಿಗಳನ್ನ ಮಾಡ್ತಾನೆ. ತನ್ನ ಸ್ವಂತ ಸಾಮರ್ಥ್ಯದಿಂದಲೇ ಪರಮಾತ್ಮ ಸ್ವತಂತ್ರನಾಗಿ ಇದ್ದಾನೆ. ಆ ಪರಮಾತ್ಮ ಜನ್ಮಾದಿಗಳನ್ನ ಮಾಡೋದಕ್ಕೆ ಬೇರೆಯವರ ಪ್ರಯೋಜನ ಬೇಕಾಗಿಲ್ಲ, ತನ್ನಿಂದಲೇ ಮಾಡ್ತಾನೆ ಅಂತ. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಿದೆ ಗುರುಗಳೇ. ಕೇಳ್ತಾ ಇದೆ. ಹಾ, ಸರಿ ಸರಿ. ಕಾಲ್ ಬಂತು ಅದಕ್ಕೆ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ತನ್ನ ಸ್ವಂತ ಸಾಮರ್ಥ್ಯದಿಂದಲೇ ಪರಮಾತ್ಮ ಜನ್ಮಾದಿಗಳನ್ನ ಮಾಡ್ತಾನೆ, ಸ್ವತಂತ್ರನಾಗಿದ್ದಾನೆ, ಎಲ್ಲವನ್ನೂ ಮಾಡ್ತಾನೆ. ಧಾಮ್ನ ಸದಾ ನಿರಸ್ತ ಕುಹಕಂ. ಆ ಪರಮಾತ್ಮನಿಗೆ ಕಪಟಾದಿ ದೋಷಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಪಟಾದಿ ದೋಷಗಳು ಇಲ್ಲ ಅಂತ ಸರ್ವೋತ್ತಮನಾದ ಉತ್ತಮನಾದ ಪರಮಾತ್ಮನನ್ನ ಧೀಮಹಿ ಧ್ಯಾನ ಮಾಡೋಣ ಅಂತ ಅರ್ಥ. ಎರಡನೇ ಶ್ಲೋಕ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಃ ತಕ್ಷಣಾತ್. ಈ ಭಾಗವತವನ್ನ ಕೇಳಬೇಕು ಅಂದ್ರೆ ಯಾರು ಅಧಿಕಾರಿಗಳು, ಏನು ವಿಷಯ ಇದರಲ್ಲಿದೆ, ಏನು ಪ್ರಯೋಜನ ಇದನ್ನು ಕೇಳುವುದರಿಂದ, ಈ ರೀತಿಯಾಗಿ ನಮಗೆ ಪ್ರಶ್ನೆಗಳು ಬರಬಹುದು. ಈಗ ಒಂದೊಂದಕ್ಕೂ ಸಬ್ಜೆಕ್ಟ್ ಅಂತ ಇದೆ ನೋಡಿ.
ಒಂದು ಬುಕ್ ತೆಗೆದುಕೊಂಡ್ರೆ ಆ ಸಬ್ಜೆಕ್ಟ್ ಏನು ವಿಷಯ ಇದರಲ್ಲಿ ಡೀಲ್ ಮಾಡ್ತಾರೆ, ಇದು ಓದೋದ್ರಿಂದ ಏನ್ ಫಲ, ಸಾಮಾನ್ಯವಾಗಿ ಬರತಕ್ಕ ಒಂದು ಪ್ರಶ್ನೆ ಇದು. ಒಂದು ಗ್ರಂಥ ಓದಬೇಕು ಅಂದ್ರೆ ಪೂರ್ವದಲ್ಲಿ ಇದನ್ನೆಲ್ಲ ನಾವು ತಿಳ್ಕೋಬೇಕು. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವಃ, ಪ್ರೋಜ್ಜಿತ ಕೈತವಃ ಅಂದ್ರೆ ಸ್ವರ್ಗಾದಿ ಫಲಗಳನ್ನೆಲ್ಲ ಬಿಡೋದು, ಲೌಕಿಕವಾದ ಫಲಗಳನ್ನೆಲ್ಲ ಬಿಡಬೇಕು. ಮತ್ತು ಉತ್ತಮವಾದ ಭಾಗವತ ಧರ್ಮ, ಅದನ್ನ ನಿವೃತ್ತ ಧರ್ಮ ಅಂತ ಹೇಳ್ತಾ ಇದ್ದಾರೆ, ಅದನ್ನ ತಂದುಕೊಡತಕ್ಕದ್ದು. ಶುದ್ಧವಾದ ಫಲಗಳಲ್ಲಿ ಆಸೆಯನ್ನು ಬಿಡಿಸಿ ಉತ್ತಮವಾದ ಧರ್ಮದ ಒಂದು ಆಚರಣೆಯನ್ನ ತಂದುಕೊಡತಕ್ಕದ್ದು. ಇದನ್ನ ಯಾರು ಮಾಡ್ತಾರೋ ಅವರೇ ಉತ್ತಮ ಅಧಿಕಾರಿಗಳು ಅಂತ ಆಗ್ತಾರೆ. ಅಂಥವರು ಈ ಭಾಗವತವನ್ನ ಕೇಳಬೇಕು. ಅಂದ್ರೆ ಭಾಗವತ ಓದುವುದರಿಂದ ಲೌಕಿಕ ಫಲವೂ ಬರುತ್ತದೆ, ಪಾರಮಾರ್ಥಿಕ ಫಲವೂ ಬರುತ್ತದೆ, ಈಗ ಹೇಳಿದಂತೆ ಮೋಕ್ಷವೂ ಬರುತ್ತದೆ. ಆದರೆ ಇದೆರಡರಲ್ಲಿ ಯಾವುದು ಮುಖ್ಯ ಅಂತ ನೋಡಿದರೆ, ಹೌದು ಲೌಕಿಕ ಸಮಸ್ಯೆಗಳು ಪರಿಹಾರ ಆಗಬೇಕು, ಆದ್ರೆ ಮುಖ್ಯವಾಗಿ ಬಂದಿರೋದು ಗುರಿ ಯಾವುದು? ನಿವೃತ್ತ ಧರ್ಮ. ಅಂದ್ರೆ ಶ್ರೇಯಸ್ಸನ್ನ ಪಡೆಯುವುದಕ್ಕಾಗಿ ನಮ್ಮ ಪ್ರಯತ್ನ ಇರಬೇಕು. ಅಂಥವರು ಮತ್ತು ನಿರ್ಮತ್ಸರಾಣಾಂ ಸತಾಂ, ಸಜ್ಜನರಲ್ಲಿ ಹೊಟ್ಟೆ ಕಿಚ್ಚು ಮಾಡದವರು ಅಂತ. ಸಜ್ಜನರಲ್ಲಿ ಹೊಟ್ಟೆ ಕಿಚ್ಚು ಮಾಡಬಾರ್ದು. ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಹಾಗೆ ಅಂತ ಇನ್ನೊಬ್ಬರಲ್ಲಿ ಅಸೂಯೆ ಪಡಬಾರ್ದು. ಇನ್ನೊಬ್ಬರಲ್ಲಿ ಅಸೂಯೆ ಪಡಬಾರ್ದು. ಯಾವ ವಿಷಯದಲ್ಲಿ ಅಸೂಯೆ ಪಡ್ತೀವಿ ಆ ವಿಷಯ ನಮ್ಮಲ್ಲಿ ಕಡಿಮೆ ಆಗ್ತದೆ. ಅವರಲ್ಲಿ ಹೆಚ್ಚು ಮನೆ ಇದೆ ಹಾಗೆ ಅಂತ ನಾವು ಹೊಟ್ಟೆ ಕಿಚ್ಚು ಪಟ್ರೆ ನಮ್ಮಲ್ಲಿರುವ ಮನೆಗಳು ಹೋಗ್ಬಿಡುತ್ತೆ. ಅವರಲ್ಲಿ ಬಂಗಾರ ಆಭರಣ ಎಲ್ಲವೂ ಜಾಸ್ತಿ ಇದೆ ಅಂತ ಹೊಟ್ಟೆ ಕಿಚ್ಚು ಪಟ್ರೆ ಸಜ್ಜನರಲ್ಲಿ ನಮ್ಮಲ್ಲಿ ಇದ್ದ ಚಾರು ಚೂರು ಹೊಟ್ಟೋಗ್ತದೆ. ಅವರಲ್ಲಿ ಒಳ್ಳೆ ಜ್ಞಾನ ಇದೆ ಅಂತ ಹೊಟ್ಟೆ ಕಿಚ್ಚು ಪಟ್ರೆ ನಮ್ಮಲ್ಲಿರುವ ಚೂರು ಜ್ಞಾನ ಭಕ್ತಿ ಅದು ಕೂಡ ಹೊಟ್ಟೋಗ್ತದೆ. ಅದರಿಂದ ಸನ್ಮಾರ್ಗದಲ್ಲಿ ಇರತಕ್ಕವರು, ಭಾಗವತ ಧರ್ಮದಲ್ಲಿ ಇರತಕ್ಕವರು, ಇರುಳು ಬಯಸುವವರು ಏನ್ ಮಾಡಬಾರದು? ಹೊಟ್ಟೆ ಕಿಚ್ಚು ಪಡಬಾರದು. ಅವರೇ ಅಧಿಕಾರಿಗಳು. ಶ್ರೇಯಸ್ಸಾಧನೆಯನ್ನ ಮಾಡಬೇಕು ಮತ್ತು ಹೊಟ್ಟೆ ಕಿಚ್ಚು, ಸಜ್ಜನರ ಮೇಲೆ ಹೊಟ್ಟೆ ಕಿಚ್ಚು ಪಡಬಾರದು. ಅದೇನು ಸಜ್ಜನರ ಮೇಲೆ ಪಡಬಾರದು ಅಂದ್ರೆ ದುರ್ಜನರ ಮೇಲೆ ಪಡಬಹುದಾ? ಹಾಗೆ ಅಂದ್ರೆ ದುರ್ಜನರ ಮೇಲೆ ಪಡಬಹುದು, ಕಂಡಿದೆ. ಏಕಲವ್ಯನಲ್ಲಿ ಅರ್ಜುನನಿಗೆ ಹೊಟ್ಟೆ ಕಿಚ್ಚಿತ್ತಂತೆ. ಓ ಎಷ್ಟು ಚೆನ್ನಾಗಿ ಇವನು ವಿದ್ಯೆ ಮಾಡ್ತಾನೆ ಹಾಗೆ ಅಂತ, ಶಬ್ದವೇದಿಯಾಗಿದ್ದಾನೆ ಹಾಗೆ ಅಂತ ಹೊಟ್ಟೆ ಕಿಚ್ಚು ಪಟ್ಟದ್ದು ಮಹಾಭಾರತದಲ್ಲಿ ಕಂಡು ಬಂದಿದೆ. ಅದರಿಂದ ಸಜ್ಜನರಲ್ಲಿ ಮಾತ್ರ ಹೊಟ್ಟೆ ಕಿಚ್ಚು ಪಡಬಾರದು ಅಂತ ಒಟ್ಟ ಅಭಿಪ್ರಾಯ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನ. ನಿತ್ಯ ನಿರಸ್ತ ದೋಷನಾದ ಆ ಪರಮಾತ್ಮನೇ, ಪೂರ್ಣ ಗುಣ ಸಂಪನ್ನನಾದ ಆ ಪರಮಾತ್ಮನೇ ಈ ಗ್ರಂಥದ ವಿಷಯ. ಅಧಿಕಾರಿ ಹೇಳಿ ಆಯ್ತು. ಶ್ರೇಯಸ್ಸಾಧನ ಮಾಡತಕ್ಕವರಾಗಿ ಸಜ್ಜನರಲ್ಲಿ ಹೊಟ್ಟೆ ಕಿಚ್ಚು ಮಾಡದೆ ಪರಮಾತ್ಮನನ್ನ ಪರಮಾತ್ಮನನ್ನೇ ತಿಳಿಯಬೇಕು. ಅದನ್ನ ತಿಳಿಸಿಕೊಡುವ ಗ್ರಂಥ ಇದು. ಅದೇ ಸಬ್ಜೆಕ್ಟ್ ಈ ಭಾಗವತದ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಹಾಗೆ ಪರಮಾತ್ಮನನ್ನ ತಿಳಿಬೇಕು. ಯಾಕೆ? ಹಿಂದೆ ಹೇಳಿದ್ದೀವಿ, ನಮಗೆ ಮೋಕ್ಷ ಆಗಬೇಕು ಅಂದ್ರೆ, ಶ್ರೇಯಸ್ಸಾಧನ ಆಗಬೇಕು ಅಂದ್ರೆ ಪರಮಾತ್ಮನ ಅನುಗ್ರಹದಿಂದಲೇ ಆಗಬೇಕು. ಆ ಅನುಗ್ರಹ ಆಗಬೇಕು ಅಂದ್ರೆ ಪರಮಾತ್ಮನ ಕುರಿತಾದ ಶ್ರವಣ ಮನನ ಧ್ಯಾನ ಇವುಗಳನ್ನ ಮಾಡಬೇಕು. ಹಾಗೆ ಶಿವದಂ ಪ್ರಯೋಜನ ಏನು? ಹಾಗೆ ಅಂದ್ರೆ ಶಿವದಂ ನಮಗೆ ಮಂಗಳವನ್ನು ಕೊಡತಕ್ಕದ್ದು, ಸುಖವನ್ನು ಕೊಡತಕ್ಕದ್ದು, ಶ್ರೇಯಸ್ಸನ್ನು ಕೊಡತಕ್ಕದ್ದು, ಕೊನೆಯಲ್ಲಿ ಮೋಕ್ಷವನ್ನು ಕೂಡ ಕೊಡತಕ್ಕದ್ದು. ನೋಡಿ, ಒಂದೇ ಗ್ರಂಥದ ಶ್ರವಣ, ಅದರಿಂದ ನಮಗೇನೇನು ಲೌಕಿಕ ಪಾರಮಾರ್ಥಿಕವಾಗಿ ಏನ್ ಬೇಕೋ ಅದೆಲ್ಲವನ್ನೂ ಪಡೆಯಬಹುದು. ಅಂತಹ ಗ್ರಂಥ ಇದು ಅಂತ. ತಾಪತ್ರಯೋನ್ಮೂಲನ, ನಮಗೆ ಬರತಕ್ಕ ತಾಪತ್ರಯಗಳು, ಅಧ್ಯಾತ್ಮ, ಆದಿಭೌತಿಕ, ಆದಿದೈವಿಕ ಅಂತ ಏನು ತಾಪತ್ರಯಗಳು ಇದೆ, ಅದೆಲ್ಲವನ್ನು ಕೂಡ ಕಳೆಯತಕ್ಕದ್ದು ಈ ಭಾಗವತ. ಅದರಿಂದ ಜೀವನದಲ್ಲಿ ಸತತವಾಗಿ
ಪ್ರತಿ ದಿವಸವೂ ಕೂಡ ಭಾಗವತವನ್ನ ಕೇಳ್ರಿ ಅಂತ ಕೊಟ್ಟ ಅಭಿಪ್ರಾಯ. ತಾಪತ್ರಯೋನ್ವನು ಇದೆಲ್ಲ ಪ್ರಯೋಜನಗಳು. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಅಪರೈಹಿ ಅಂತ ಶ್ರೇಷ್ಠವಾದ ಭಾಗವತ ಇರುವಾಗ ಕಿಂವಾ ಅಪರೈಹಿ ಅರ್ಥಕಾಮಾದಿಗಳಿಂದ ಏನ್ ಪ್ರಯೋಜನ? ನೋಡಿ, ಪುರುಷರು ಬಯಸೋದು 4 ಅಂತ ಹೇಳ್ತಾರೆ. ಯಾವುದು? ಪುರುಷಾರ್ಥ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಹಾಗೆ ಅಂತ ಧರ್ಮವನ್ನು ಮಾಡಬೇಕು ಅಂತ ಹೇಳಿದ್ರು, ನಿವೃತ್ತ ಧರ್ಮ. ಅದರ ಫಲ ಕೊನೆಯಲ್ಲಿ ಇರತಕ್ಕದ್ದು ಮೋಕ್ಷ. ಕಿಂವಾ ಅಪರೈಹಿ ಮಧ್ಯದಲ್ಲಿ ಇರತಕ್ಕದ್ದು ಇಟ್ಕೊಂಡು ಏನ್ ಮಾಡ್ತೀರಾ? ಅರ್ಥ, ಕಾಮ ಇವುಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಹಾಗೆ ಅಂತ ಅದನ್ನ ಹೈ ಪ್ರಯಾರಿಟಿ ಅಂತ ಮಾಡಬೇಡಿ. ಇದು ಬೇಕು, ಇಲ್ಲ ಅಂತ ಅಲ್ಲ, ಅರ್ಥಕಾಮಗಳು ಇರಲಿ, ಆದರೆ ಧರ್ಮ ಮೋಕ್ಷ ಇರುವಷ್ಟು ಅದಕ್ಕೆ ಒಂದು ಆದ್ಯತೆಯನ್ನ ಕೊಡಬೇಡಿ ಅಂತ ಒಟ್ಟು ಅಭಿಪ್ರಾಯ. ಅದನ್ನ ಸ್ವಲ್ಪ ಕೆಳಗೆ ಮಾಡ್ರಿ. ಕಿಂವಾ ಪರೈಹಿ ಈಶ್ವರ ಸದ್ಯೋ ಹೃದಯವರುದ್ಯತೆ. ಈ ಭಾಗವತವನ್ನು ಕೇಳ್ತಾ ಕೇಳ್ತಾ ಇದ್ರೆ ಮಹಾಲಾಭ ಒಂದು ಇದೆ. ಹಿಂದೆ ಹೇಳಿದ್ರು, ಶಿವ ಸೌಖ್ಯವನ್ನು ಕೊಡ್ತಾನೆ, ತಾಪತ್ರಯಗಳನ್ನೆಲ್ಲ ಕಳಿತಾನೆ. ಅಷ್ಟು ಮಾತ್ರ ಇಲ್ಲ, ಬೇಗ ಪ್ರಸಾದ ಕೊಡ್ತಾನಂತೆ. ಹೃದಯದಲ್ಲಿ ಪರಮಾತ್ಮ ಬರಬೇಕು ಅಂದ್ರೆ ಭಾಗವತವನ್ನ ಕೇಳಿದರೆ ಸಾಕು, ಕೇಳ್ತಾ ಇದ್ರೆ ಸಾಕು, ಹೃದಯದಲ್ಲಿ ಪರಮಾತ್ಮ ನೆಲೆಸಿ ಇರ್ತಾನಂತೆ. ಸದ್ಯೋ ಹೃದಯವರುದ್ಯತೆ. ಪರಮಾತ್ಮ ಬಂದ ಅಂದ್ರೆ ಮನಸ್ಸಿನಲ್ಲಿ ಇರತಕ್ಕ ಕೊಳೆಗಳೆಲ್ಲ ಒಟ್ಟೋಗ್ತದೆ, ಒಳ್ಳೆ ಗುಣಗಳು ಬೆಳೆಯುತ್ತವೆ. ಅದರಿಂದ ಪರಮಾತ್ಮನನ್ನು ಕೂಡಿಸ್ಕೋಬೇಕು ನಾವು. ಭಾಗವತ ಕೇಳ್ತಾ ಇದ್ರೆ ಇದು ಆಗ್ತದೆ. ಸದ್ಯೋ ಹೃದಯವರುದ್ಯತೆ ಕೃತಿಭಿಃ ತಕ್ಷಣ ಒಳ್ಳೆ ಶಿಕ್ಷಿತ ಬುದ್ಧಿ ಆಗ್ತಾನೆ, ಒಳ್ಳೆ ವಿಚಾರವಂತನಾಗ್ತಾನೆ. ಮತ್ತು ತಕ್ಷಣಾತ್ ಇದೆಲ್ಲ ಯಾವಾಗಲೂ ಆಗ್ತದೆ ಅಂತ ತಿಳಿಬೇಡಿ. ಇಮಿಡಿಯೇಟ್ ಎಫೆಕ್ಟ್ ಅಂತ ಹೇಳ್ತಾರೆ ನೋಡಿ. ಅಂತಹ ಒಂದು ಪರಮಾತ್ಮನ ಅನುಗ್ರಹವನ್ನ ಬೇಗನೆ ತಂದು ಕೊಡತಕ್ಕ ಒಂದು ಗ್ರಂಥ ಅದು ಶ್ರೀಮದ್ ಭಾಗವತ. ಅಂತ ಗ್ರಂಥವನ್ನ ನಾವು ಅಧ್ಯಯನ ಮಾಡಬೇಕು. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಸುಖಮುಖಾದ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಈ ಭಾಗವತ ಎಲ್ಲಿಂದ ಬಂತು? ಈ ಭಾಗವತಕ್ಕೆ ಮೂಲ ಯಾವುದು? ಹಾಗೆಂದ್ರೆ ವೇದಗಳೇ ಮೂಲ. ವೇದ ಎನ್ನುವ ಕಲ್ಪವೃಕ್ಷದಿಂದ ಬಂದ ಒಂದು ಹಣ್ಣು ಇದು, ನಿಗಮ ಕಲಿತಂ ಫಲ. ಆ ಹಣ್ಣಿಗೆ ಸುಖಮುಖಾತ್ ಅಮೃತದ್ರವ ಸಂಯುತ. ಗಿಣಿ ಅದಕ್ಕೆ ಬಾಯಿ ಹಾಕಿದೆ. ನೋಡಿ, ಒಂದು ಹಣ್ಣು ರುಚಿಯಾಗಿದೆ ಇಲ್ಲ ತೀರ್ಮಾನ ಮಾಡೋದು ಹೇಗೆ? ಗಿಣಿ ತಿಂದ್ರೆ ನಮಗ್ ಗೊತ್ತಿರೋದಿಲ್ಲ, ಆದ್ರೆ ಗಿಣಿ ಬಾಯಿ ಹಾಕಿತ್ತು ಅಂದ್ರೆ ಹಣ್ಣು ರುಚಿಯಾಗಿದೆ ಅಂತ ಅರ್ಥ ಅಲ್ವೇ? ಸಾಮಾನ್ಯ ಲೋಕದಲ್ಲಿ ಕಾಣ್ತೀವಿ ನಾವು. ಅದೇ ರೀತಿಯಾಗಿ ಶುಕಾಚಾರ್ಯರು ಈ ಗ್ರಂಥವನ್ನ ಲೋಕದಲ್ಲಿ ಉಪದೇಶ ಮಾಡಿದವರು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡ್ತಾರೆ. ಅಂತ ಹಣ್ಣು ಶುಕ ಅವರ ಮುಖದಿಂದ ಬಂದಿರೋದು. ಶುಕಾಚಾರ್ಯರು ಬಾಯಿ ಹಾಕಿದ ಹಣ್ಣು ಇದು. ಶುಕಮುಖಾತ್ ಅದನ್ನ ಅಮೃತ ಮಾಡಿದ್ದಾರೆ, ಬಾಯಿ ಹಾಕಿ ಇನ್ನಷ್ಟು ಸಿಹಿಯಾಗಿ ಅದನ್ನ ನಮಗೆ ಕೊಟ್ಟಿದ್ದಾರೆ. ಸುಖಮುಖಾತ್ ಅಮೃತ ದ್ರವ್ಯ ಸಂಯುತ ಪಿಬತ ಭಾಗವತಂ. ಅಂತಹ ಭಾಗವತ ರಸವನ್ನ ಪಾನ ಮಾಡ್ರಿ ಅಂತ ವೇದವ್ಯಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಾಗವತ ರಸ ನಿರಂತರ ಪಾನ ಮಾಡಬೇಕು. ಆಲಯಂ ಪುರಹೋ ರಸಿಕಾ ಭುವಿ ಭಾವುಕಾಹ. ರಸಿಕರು ಎಲ್ಲದರಲ್ಲೂ ರಸನೆ ಉಳ್ಳವರು, ಪರಮಾತ್ಮನ ವಿಚಾರದಲ್ಲಿ ವಿಶೇಷವಾಗಿ ನಾವು ಆಸಕ್ತಿ ಉಳ್ಳವರು. ಮರ್ತ್ಯಲೋಕೆ ಭವನಶೀಲಾಹ. ಭೂಮಿಯಲ್ಲಿ ಇರತಕ್ಕವರು ನಾವು, ಹುಟ್ಟೋದು ಸಾಯೋದು ಚಕ್ರದಲ್ಲಿ ಇರತಕ್ಕವರು. ಅಂತವರಾದ ನಾವು ಈ ಭಾಗವತ ರಸವನ್ನ ನಿರಂತರ ಪಾನ ಮಾಡಬೇಕು ಅಂತ ಮಾತು. ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನಿಮಿಷ ಕ್ಷೇತ್ರವಾದ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕಾದಿ ಋಷಿಗಳು ವಾಸ ಮಾಡ್ತಾ ಇದ್ರು. ಶೌನಕಾದಿ ಋಷಿಗಳು ಇದ್ರು. ಅವರು ಒಂದು ದೀರ್ಘಕಾಲದ ಒಂದು ಯಜ್ಞವನ್ನ ಮಾಡ್ತಾ ಇದ್ರು. ಯಾಕೆ? ಲೋಕಾಯ ವೈಕುಂಠದ ಲೋಕ ಪ್ರಾಪ್ತ ಆಗಬೇಕು ಅಂತ ಮಾಡ್ತಾ ಇದ್ರು. ಸಹಸ್ರ ಸಮಮಾಸದ 1000 ದಿವಸಗಳು ಮಾಡ್ತಾ ಇದ್ರು. ಆ ಒಂದು ಯಾಗಾದಿಗಳು ಮಾಡಿದ ಯಾಗದಲ್ಲಿ ಪ್ರಾತರ್ಹುತ ಹುತಾಶನಾಃ ಸತ್ಕೃತಂ ಸೂತಮಾಸೀನಂ
ಪ್ರಪ್ರಚುರಿತ ಮಾತೃತಾಹ. ಆಗ ಸುತಾಚಾರ್ಯರು ಬಂದು ಆ ಶೌನಕಾದಿ ಋಷಿಗಳೆಲ್ಲ ಪ್ರಾತರ್ಹುತ ಹುತಾಶನಾಹ, ಈ ಯಜ್ಞ ಎರಡೊತ್ತು ಮಾಡಬೇಕಾಗಿರೋದು, ಮಧ್ಯಾಹ್ನ ಮತ್ತು ಸಾಯಂಕಾಲ ಎರಡೊತ್ತು ಮಾಡತಕ್ಕದ್ದು. ಪ್ರಾತಃ ಕಾಲದ ಯಜ್ಞಗಳನ್ನು ಆಗ ಸತ್ಕಾರವನ್ನು ಕೂಡ ಶೌನಕಾದಿಗಳು ಮಾಡ್ತಾರೆ. ಮಾಡಿ ಕೆಲವು ಇಡ್ತಾರೆ. ವಿಷಯ ಶೌನಕಾದಿಗಳು ಮುಂದೆ ಬರುತ್ತೆ. ಸರಿ.